ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಪ್ರೀತಿಯ ಸಾಯಿ ಭಕ್ತರೇ, ಇವತ್ತಿನ ಈ ದಿವ್ಯ ಸಾಯಿ ಸಂದೇಶವನ್ನು ಆರಂಭಿಸುವ ಮುನ್ನ ನಿಮಗೊಂದು ಸಣ್ಣ ವಿನಂತಿ. ನಮ್ಮ ಈ ಚಾನಲ್ ಸ್ವತಃ ಬಾಬಾ ಅವರ ಪ್ರೇರಣೆಯಿಂದ ನಡೆದುಕೊಂಡು ಬರುತ್ತಿದೆ. ಇಂತಹ ಶಕ್ತಿಶಾಲಿ ಮತ್ತು ಪವಿತ್ರವಾದ ದಿನನಿತ್ಯದ ಸಾಯಿ ಸಂದೇಶಗಳು ನಿಮಗಿಂತ ಮುಂಚಿತವಾಗಿ ತಲುಪಬೇಕಾದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಆಸೆ ಈಡೇರಲು ಮತ್ತು ಬಾಬಾ ಅವರ ಆಶೀರ್ವಾದ ಪಡೆಯಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮಗೆ ಇನ್ನೂ ಹೆಚ್ಚು ದೈವಿಕ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ನಿಮ್ಮಂತೆ ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಒಳ್ಳೆಯದಾಗಲಿ ಎನ್ನುವ ಸದ್ಭಾವನೆಯಿಂದ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ ಪುಣ್ಯ ಸಂಪಾದಿಸಿ. ಶ್ರೀ ಸಾಯಿಬಾಬಾ ಅವರ ಈ ದೈವಿಕ ಕಾರ್ಯದಲ್ಲಿ ನೀವು ಕೂಡ ಕೈ ಜೋಡಿಸಲು ಬಯಸಿದರೆ ನಮ್ಮ ಚಾನಲ್ನ ಕೆಳಗಿರುವ ಜಾಯಿನ್ ಬಟನ್ ಒತ್ತುವ ಮೂಲಕ ನಮ್ಮ ವಿಶೇಷ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ಬಾಬಾ ಅವರ ಮೇಲಿರುವ ನಿಮ್ಮ ಪ್ರೀತಿ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲು ನೀವು ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕವೂ ಬೆಂಬಲ ನೀಡಬಹುದು. ನೀವು ನೀಡುವ ಪ್ರತಿ ಸಣ್ಣ ಕಾಣಿಕೆಯು ಈ ಸಾಯಿ ಸೇವೆಯ ಪ್ರಚಾರಕ್ಕೆ ಬಳಕೆಯಾಗುತ್ತದೆ. ದಿನವೂ ಬೆಳಗ್ಗೆ ಬಾಬಾ ಅವರ ನೇರ ಸಂದೇಶಗಳು, ಉಕ್ತಿಗಳು ಮತ್ತು ಪೂಜಾ ವಿಧಾನದ ಮಾಹಿತಿಗಳನ್ನು ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆಯಲು ನಮ್ಮ ಅಧಿಕೃತ ವಾಟ್ಸಾಪ್ ಗ್ರೂಪ್ಗೆ ಹಿಂದೆ ಸೇರಿಕೊಳ್ಳಿ. ವಾಟ್ಸಾಪ್ ಗ್ರೂಪ್ನ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಮತ್ತು ಮೊದಲನೇ ಕಮೆಂಟ್ನ ಪಿನ್ ಕಮೆಂಟ್ನಲ್ಲಿ ನೀಡಲಾಗಿದೆ. ಈಗಲೇ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಸಾಯಿ ಪರಿವಾರದ ಸದಸ್ಯರಾಗಿ. ಬನ್ನಿ, ಇನ್ನು ತಡ ಮಾಡದೆ ಇವತ್ತಿನ ದಿವ್ಯ ಸಾಯಿ ಸಂದೇಶವನ್ನು ಕೇಳೋಣ. ಪ್ರೀತಿಯ ಸಾಯಿ ಭಕ್ತರೇ, ಈ ಸುಂದರವಾದ ಮುಂಜಾನೆಯ ಶುಭೋದಯಗಳು. ಇವತ್ತು ನೀವು ಕಣ್ಣು ಬಿಡುತ್ತಲೇ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಅದು ಕೇವಲ ಆಕಸ್ಮಿಕವಲ್ಲ. ಇದು ಸ್ವತಃ ಶಿರಡಿ ಸಾಯಿನಾಥರೇ ನಿಮ್ಮನ್ನು ಹುಡುಕಿಕೊಂಡು ಕಳುಹಿಸಿದ ಸಂದೇಶ. ಹೌದು, ನೀವೇ ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಏನೋ ಒಂಥರ ಆತಂಕ, ಭವಿಷ್ಯದ ಬಗ್ಗೆ ಭಯ, ಯಾರಿಗೂ ಹೇಳಿಕೊಳ್ಳಲಾಗದ ನೋವು, ನನ್ನ ಜೀವನ ಯಾಕೆ ಹೀಗಿದೆ ಅನ್ನೋ ಹತಾಶೆ ನಿಮ್ಮನ್ನು ಕಾಡುತ್ತಿದೆಯಲ್ಲವೇ? ನಿಮ್ಮ ಕಣ್ಣೀರು ಯಾರಿಗೂ ಕಾಣದೇ ಇರಬಹುದು, ಆದರೆ ಆ ದ್ವಾರಕಾಮಯಿಯಲ್ಲಿ ಕುಳಿತಿರುವ ನಿಮ್ಮ ಸಾಯಿ ತಂದೆಗೆ ಎಲ್ಲವೂ ಕಾಣಿಸುತ್ತಿದೆ. ಇವತ್ತಿನ ಈ ಸಾಯಿ ಸಂದೇಶವನ್ನು ನೀವು ಅರ್ಧಕ್ಕೆ ನಿಲ್ಲಿಸದೆ ಪೂರ್ತಿಯಾಗಿ ಕೇಳಿ. ಯಾಕಂದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಎಲ್ಲ ಕಷ್ಟಗಳಿಗೆ ಬಾಬಾ ಇವತ್ತು ನೇರವಾದ ಪರಿಹಾರವನ್ನು ನೀಡಲಿದ್ದಾರೆ. ಯಾರು ಈ ಸಂದೇಶವನ್ನು ಕೊನೆಯವರೆಗೂ ಶ್ರದ್ಧೆ ಮತ್ತು ಸಬೂರಿಯಿಂದ ಕೇಳುತ್ತಾರೋ ಅವರ ಮನೆಯಲ್ಲಿ ಪವಾಡಗಳು ನಡೆಯುವುದು ಖಂಡಿತ. ಬನ್ನಿ, ಬಾಬಾ ಅವರ ಪಾದಗಳಿಗೆ ಶರಣಾಗುತ್ತಾ ಈ ಅಮೃತವಾಣಿಯನ್ನು ಆಲಿಸೋಣ. ನನ್ನ ಮಗುವೆ, ನೀನೇಕೆ ಚಿಂತಿಸುತ್ತಿರುವೆ? ಬಾಬಾ ಹೇಳುತ್ತಾರೆ, ನನ್ನ ಪ್ರೀತಿಯ ಮಗುವೆ, ನೀನು ರಾತ್ರಿ ಹಾಸಿಗೆಯ ಮೇಲೆ ಮಲಗಿ ಕಣ್ಣೀರು ಹಾಕುವಾಗ, ನಿನ್ನ ಮನಸ್ಸು ಭಾರವಾಗಿರುವಾಗ ನಾನು ನಿನ್ನ ಪಕ್ಕದಲ್ಲೇ ಇರುತ್ತೇನೆ. ನೀನು ಅಂದುಕೊಳ್ಳುತ್ತೀಯಾ, ಬಾಬಾ ನನ್ನನ್ನು ಮರೆತು ಬಿಟ್ಟರು, ನನ್ನ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತಿಲ್ಲ ಎಂದು. ಆದರೆ ನೆನಪಿಡು, ತಾಯಿ ತನ್ನ ಮಗುವನ್ನು ಮರೆತರೂ ಈ ಸಾಯಿ ತನ್ನ ಭಕ್ತನನ್ನು ಎಂದಿಗೂ ಮರೆಯುವುದಿಲ್ಲ. ನೀವು ಇತ್ತೀಚೆಗೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ. ಹಣಕಾಸಿನ ತೊಂದರೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಅಥವಾ ನಿಮ್ಮವರೇ ನಿಮಗೆ ಕೊಟ್ಟ ದ್ರೋಹ ಇರಬಹುದು. ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಇದರಿಂದ ನಿಮ್ಮ ಮನಸ್ಸು ಒಡೆದು ಹೋಗಿದೆ. ಸಾಯಿಬಾಬಾ ಅವರ ಮಾತುಗಳು ಸ್ವಲ್ಪ ಗಂಭೀರ ಮತ್ತು ಕರುಣಾಜನಕ ಧ್ವನಿ. ಯಾರು ಹೋದರೆ ನಿನಗೇನು ಮಗುವೆ, ಹೋದವರೆಲ್ಲ ನಿನ್ನವರಲ್ಲ ಎಂದು ತಿಳಿ. ಈ ಜಗತ್ತಿನಲ್ಲಿ ಯಾರು ಶಾಶ್ವತವಲ್ಲ. ನೀನು ಹುಟ್ಟುವಾಗ ಒಂಟಿಯಾಗಿ ಬಂದೆ, ಹೋಗುವಾಗಲೂ ಒಂಟಿಯಾಗಿ ಹೋಗಬೇಕು.
ಮಧ್ಯದಲ್ಲಿ ಬರುವ ಸಂಬಂಧಗಳು ಕೇವಲ ಕರ್ಮದ ಲೆಕ್ಕಾಚಾರ. ಆದರೆ ನಾನು ಆಗಲ್ಲ. ನೀನು ನನ್ನನ್ನು ನಂಬಿ ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನನ್ನು ಎತ್ತಿ ಮುನ್ನಡೆಸಲು 100 ಹೆಜ್ಜೆ ಇಡುತ್ತೇನೆ. ಒಂದು ಸಣ್ಣ ಕತೆ ಮತ್ತು ಉದಾಹರಣೆ. ಒಮ್ಮೆ ಶಿರ್ಡಿಯಲ್ಲಿ ಒಬ್ಬ ಭಕ್ತ ಬಾಬಾವರ ಬಳಿ ಬಂದು ಅಳುತ್ತಾ ಹೇಳಿದ, ಬಾಬಾ, ನನ್ನ ವ್ಯಾಪಾರ ಸಂಪೂರ್ಣ ಮುಳುಗಿ ಹೋಯಿತು. ಸಾಲಗಾರರು ಮನೆ ಮುಂದೆ ಬಂದು ನಿಂತಿದ್ದಾರೆ. ಸಾಯುವುದೊಂದೇ ನನಗಿರುವ ದಾರಿ. ಆಗ ಬಾಬಾ ಮುಗುಳ್ನಗುತ್ತಾ ತಮ್ಮ ಧ್ವನಿಯಿಂದ ಪವಿತ್ರ ಅಗ್ನಿ ಸ್ವಲ್ಪ ಉದಿಯನ್ನು ತೆಗೆದು ಆತನ ಹಣೆಗೆ ಹಚ್ಚಿ ಹೇಳಿದರು, ಲಕ್ಷ್ಮಿ ಬರುವುದು ಹೋಗುವುದು ಸಹಜ, ಆದರೆ ನಿನ್ನ ನಂಬಿಕೆ ಹೋಗಬಾರದು. ಧೈರ್ಯವಾಗಿ ಮನೆಗೆ ಹೋಗು. ನಾಳೆಯಿಂದ ನಿನ್ನ ಪರಿಸ್ಥಿತಿ ಬದಲಾಗುತ್ತದೆ. ಆ ಭಕ್ತ ಬಾಬಾವರ ಮಾತನ್ನು ನಂಬಿ ಹೋದ. ಆಶ್ಚರ್ಯ ಎನ್ನುವಂತೆ ಮರುದಿನವೇ ಆತನಿಗೆ ಒಬ್ಬ ಹಳೆಯ ಮಿತ್ರ ಸಿಕ್ಕು ದೊಡ್ಡ ವ್ಯಾಪಾರದ ಅವಕಾಶ ನೀಡಿ ಆತನ ಎಲ್ಲ ಸಾಲವೂ ತೀರುವಂತೆ ಮಾಡಿದ. ಇದನ್ನೇ ಬಾಬಾ ಇವತ್ತು ನಿಮಗೂ ಹೇಳುತ್ತಿದ್ದಾರೆ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಶಿರ್ಡಿಯ ಆ ಮಣ್ಣಿನ ಅಂತಹ ಶಕ್ತಿ ಇದೆ. ನಿಮ್ಮ ಕಷ್ಟಗಳು ಕರಗಿ ಹೋಗುವ ಸಮಯ ಹತ್ತಿರ ಬಂದಿದೆ. ಭಕ್ತರೇ, ಬಾಬಾ ನಮಗೆ ಸದಾ 2 ನಾಣ್ಯಗಳನ್ನು ಕೇಳುತ್ತಾರೆ. ಒಂದು ಶ್ರದ್ಧೆ, ಇನ್ನೊಂದು ಸಬೂರಿ. ಇವತ್ತು ನಮ್ಮಲ್ಲಿ ಎಲ್ಲವೂ ಇದೆ, ಆದರೆ ಈ 2 ಗುಣಗಳೇ ಇಲ್ಲದಂತಾಗಿದೆ. ನಮಗೆ ಎಲ್ಲವೂ ತಕ್ಷಣವೇ ನಡೆದು ಬಿಡಬೇಕು. ಪ್ರಾರ್ಥನೆ ಮಾಡಿದ ತಕ್ಷಣ ಪವಾಡ ಆಗಬೇಕು ಅಂದುಕೊಳ್ಳುತ್ತೇವೆ. ಆದರೆ ಗಿಡ ನೆಟ್ಟ ತಕ್ಷಣ ಹಣ್ಣು ಸಿಗುತ್ತದೆಯೇ? ಅದಕ್ಕೆ ನೀರು ಹಾಕಿ ಕಾಯಬೇಕು. ಬಾಬಾ ಹೇಳುತ್ತಾರೆ, ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು. ಆದರೆ ನೀನು ನನ್ನ ಶರಣು ಬಂದಾಗ ಆ ಕಷ್ಟದ ತೀವ್ರತೆಯನ್ನು ನಾನು ಕಡಿಮೆ ಮಾಡುತ್ತೇನೆ. ಒಂದು ವೇಳೆ ನಿನಗೆ ದೊಡ್ಡ ಅಪಘಾತವಾಗಿ ಪ್ರಾಣ ಹೋಗುವ ಪ್ರಸಂಗವಿದ್ದರೆ ಅದನ್ನು ನಾನು ಕೇವಲ ಒಂದು ಸಣ್ಣ ಮುಳ್ಳು ಚುಚ್ಚುವ ಗಾಯವನ್ನಾಗಿ ಬದಲಾಯಿಸುತ್ತೇನೆ. ಇದು ನನ್ನ ಲೀಲೆ. ನಾವು ಮಾಡುವ ತಪ್ಪುಗಳೇನು? ನಾವು ಕಷ್ಟ ಬಂದಾಗ ದೇವರನ್ನು ಬೈಯುತ್ತೇವೆ. ನಾನೇನು ತಪ್ಪು ಮಾಡಿದೆ ದೇವರೇ, ನನಗೇಕೆ ಇಷ್ಟೊಂದು ಕಷ್ಟ ಕೊಡುತ್ತೀಯಾ ಅಂತೀವಿ. ಆದರೆ ನೆನಪಿಟ್ಟುಕೊಳ್ಳಿ, ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಶುದ್ಧವಾಗುತ್ತದೆ. ಹಾಗೆಯೇ ಬಾಬಾ ನಮಗೆ ಕಷ್ಟಗಳನ್ನು ಕೊಡುವುದು ನಮ್ಮನ್ನು ನಾಶ ಮಾಡಲು ಅಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಮತ್ತು ನಮ್ಮ ಪಾಪಕರ್ಮಗಳನ್ನು ಕಳೆಯಲು. ನಿಮ್ಮ ಸುತ್ತಮುತ್ತಲಿನ ಜನರನ್ನು ಗಮನಿಸಿ. ಕೆಲವರು ನಿಮ್ಮನ್ನು ನೋಡಿ ಆಡಿಕೊಳ್ಳುತ್ತಿರಬಹುದು, ಇವನೇನು ಇವಳೇನು ಸಾಧನೆ ಸಾಧನೆ ಮಾಡುತ್ತಾಳೆ, ಇವನ ಕೈಯಲ್ಲಿ ಇವಳ ಕೈಯಲ್ಲಿ ಏನೂ ಆಗಲ್ಲ ಎಂದು ನಿಮ್ಮ ಬೆನ್ನಿನ ಹಿಂದೆ ಪಿಸಿಗುಟ್ಟುತ್ತಿರಬಹುದು. ಅಂಥವರಿಗೆ ನೀವು ಬಾಯಿಂದ ಉತ್ತರ ಕೊಡಬೇಡಿ, ಶಾಂತವಾಗಿರಿ. ಬಾಬಾ ನಿಮ್ಮ ಪರವಾಗಿ ನ್ಯಾಯ ಒದಗಿಸುತ್ತಾರೆ. ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ಬಾಬಾ ನುಡಿದ ಸತ್ಯ. ನಿನ್ನನ್ನು ಯಾರು ನಿಂದಿಸುತ್ತಾರೋ ಅವರಿಗೆ ನೀನು ತಿರುಗಿ ನಿಂದಿಸಬೇಡ. ಅವರು ನಿನ್ನ ಪಾಪಗಳನ್ನು ತೊಳೆಯುತ್ತಿದ್ದಾರೆ ಎಂದು ಭಾವಿಸಿ ನಿನ್ನನ್ನು ಅವಮಾನಿಸಿದ ಜಾಗದಲ್ಲಿ ನೀನು ತಲೆ ಎತ್ತಿ ನಿಲ್ಲುವಂತೆ ಮಾಡುವುದು ನನ್ನ ಜವಾಬ್ದಾರಿ. ಇಂದಿನ ದಿನಗಳಲ್ಲಿ ಅನೇಕರ ಮನೆಗಳಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಗಂಡ ಹೆಂಡತಿಯ ನಡುವೆ ಜಗಳ, ಪೋಷಕರು ಮತ್ತು ಮಕ್ಕಳ ನಡುವೆ ಭಿನ್ನಾಭಿಪ್ರಾಯ, ಆಸ್ತಿ ಪಾಸ್ತಿಗಾಗಿ ಅಣ್ಣ ತಮ್ಮಂದಿರ ನಡುವೆ ವೈರತ್ವ. ಮನೆ ಎನ್ನುವುದು ದೇವಸ್ಥಾನವಾಗಬೇಕಿತ್ತು, ಆದರೆ ಅದು ರಣರಂಗವಾಗುತ್ತಿದೆ. ಈ ಸಂದೇಶವನ್ನು ಕೇಳುತ್ತಿರುವ ಎಷ್ಟೋ ತಾಯಂದಿರು, ಸಹೋದರಿಯರು ತಮ್ಮ ಕುಟುಂಬದ ನೆಮ್ಮದಿಗಾಗಿ ದಿನಾಲೂ ಬಾಬಾವರ ಮುಂದೆ ಕಣ್ಣೀರು ಹಾಕುತ್ತಿದ್ದಾರೆ. ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿ ಕೊಡು ಬಾಬಾ, ನನ್ನ ಮಕ್ಕಳು ದಾರಿ ತಪ್ಪದಂತೆ ನೋಡಿಕೋ ಬಾಬಾ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಬಾಬಾ ಅವರ ಸಾಂತ್ವನದ ನುಡಿಗಳು. ಅಳೆಬೇಡ ತಾಯಿ, ನಿನ್ನ ಕಣ್ಣೀರಿನ ಪ್ರತಿಗೂ ನಾನು ಬೆಲೆ ಕಟ್ಟುತ್ತೇನೆ. ನಿನ್ನ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಶೀಘ್ರದಲ್ಲೇ ದೂರವಾಗಲಿವೆ. ನಿನ್ನ ಕುಟುಂಬದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಮೂಡುತ್ತದೆ. ಯಾರ ಮನಸ್ಸು ಕಲ್ಲಾಗಿದೆಯೋ ಅದನ್ನು ಕರಗಿಸುವ ಶಕ್ತಿ ನನಗಿದೆ. ನೀನು ಮಾಡಬೇಕಾಗಿರುವುದು ಇಷ್ಟೇ, ಕೋಪವನ್ನು ಬಿಡು. ಕೋಪವು ಮನುಷ್ಯನ ಅತಿ ದೊಡ್ಡ ಶತ್ರು. ಮನೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ಮೊದಲ ಮಾತು ಮೃದುವಾಗಿರಬೇಕು. ಮನೆಯಲ್ಲಿ ನೆಮ್ಮದಿ ತರಲು ಬಾಬಾ ಅವರ ಪರಿಹಾರ. ದಿನಾಲು ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯಲ್ಲಿ
ಬಾಬಾ ಅವರ ಫೋಟೋದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಬಾಬಾ ಅವರ ಪವಿತ್ರ ಉದಿಯನ್ನು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹಣೆಗೆ ಹಚ್ಚಿ ಆ ಉದಿಯನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ. ಶಿರಡಿ ಸಾಯಿನಾಥರ ನಾಮಸ್ಮರಣೆ ಇರುವ ಕಡೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ಇವತ್ತಿನ ಯುವ ಪೀಳಿಗೆಗೆ ಅತಿ ದೊಡ್ಡ ಚಿಂತೆ ಎಂದರೆ ಕೆಲಸ ಮತ್ತು ಹಣ. ಓದಿದ್ದು ಕೆಲಸ ಸಿಗುತ್ತಿಲ್ಲ, ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ, ಸಾಲದ ಸುಳಿಗೆ ಸಿಲುಕಿ ಒದ್ದಾಡುತ್ತಿದ್ದಾರೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ಸಿಗುತ್ತಿಲ್ಲ. ಬಾಬಾ ಹೇಳುತ್ತಾರೆ, ಹಣ ಎನ್ನುವುದು ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಧರ್ಮ ಮತ್ತು ಪ್ರಾಮಾಣಿಕತೆ ಎಂದಿಗೂ ಅಳಿಯುವುದಿಲ್ಲ. ನೀನು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ಯಾರಿಗೂ ಮೋಸ ಮಾಡಬೇಡ. ನಿನ್ನ ಹಣೆಬರಹದಲ್ಲಿ ಬರೆದಿರುವುದನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನಿನಗೆ ಸಿಗಬೇಕಾದದ್ದು ನಿನಗೆ ಸಿಕ್ಕೇ ಸಿಗುತ್ತದೆ. ನೀವು ಒಂದು ವೇಳೆ ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಬಾಬಾ ಅವರ ಮೇಲೆ ಭಾರ ಹಾಕಿ ಮುನ್ನಡೆಯಿರಿ. ಬಾಬಾ, ನಾನಿಲ್ಲಿ ಕೇವಲ ನಿನ್ನ ನಿಮಿತ್ತ ಮಾತ್ರ, ನಡೆಸುವವನು ನೀನೇ ಎಂದು ಕೆಲಸ ಆರಂಭಿಸು. ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ. ಬಾಬಾ ಅವರ ಎಚ್ಚರಿಕೆಯ ಸಂದೇಶ: ನಿನ್ನ ಹತ್ತಿರ ಹಣ ಬಂದಾಗ ಅಹಂಕಾರ ಪಡಬೇಡ. ನಿನ್ನ ಬಳಿ ಇರುವ ಸಂಪತ್ತಿನಲ್ಲಿ ಒಂದು ಸಣ್ಣ ಭಾಗವನ್ನು ಹಸಿದವರಿಗೆ, ನಿರ್ಗತಿಕರಿಗೆ ದಾನ ಮಾಡು. ನೀನೆಷ್ಟು ದಾನ ಮಾಡುತ್ತೀಯೋ ಅದರ 10 ಪಟ್ಟು ನಾನು ನಿನಗೆ ಮರಳಿ ನೀಡುತ್ತೇನೆ. ಯಾರಾದರೂ ನಿನ್ನ ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಕೇಳಿದರೆ ಅವರನ್ನು ಬರೀ ಕೈಯಲ್ಲಿ ಕಳಿಸಬೇಡ. ನಾಯಿ, ಬೆಕ್ಕು ಅಥವಾ ಹಕ್ಕಿಗಳಿಗೆ ಸ್ವಲ್ಪ ಆಹಾರ ನೀಡು, ಯಾಕಂದರೆ ನಾನು ಯಾವ ರೂಪದಲ್ಲಿ ನಿನ್ನ ಬಳಿ ಬರುತ್ತೇನೋ ಎಂದು ನಿನಗೆ ತಿಳಿಯದು. ಭಕ್ತರೇ, ಸಂಪೂರ್ಣ ಶರಣಾಗತಿ ಎಂದರೆ ಏನು ಗೊತ್ತಾ? ಬಾಬಾ, ನನ್ನ ಜೀವನದಲ್ಲಿ ಇನ್ನು ಮುಂದೆ ಏನು ನಡೆದರೂ ಅದು ನಿನ್ನ ಇಚ್ಛೆ, ಒಳ್ಳೆಯದಾದರೂ ನಿಂದೆ, ಕೆಟ್ಟದಾದರೂ ನಿಂದೆ ಎಂದು ಎಲ್ಲವನ್ನು ಅವರ ಪಾದಗಳಿಗೆ ಒಪ್ಪಿಸುವುದು. ಯಾವಾಗ ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಬಾಬಾ ಅವರಿಗೆ ಶರಣಾಗುತ್ತೀರೋ ಆ ಕ್ಷಣದಿಂದ ನಿಮ್ಮ ಜವಾಬ್ದಾರಿ ನಿಮ್ಮದಾಗಿರುವುದಿಲ್ಲ, ಅದು ಬಾಬಾ ಅವರ ಜವಾಬ್ದಾರಿಯಾಗಿರುತ್ತದೆ. ಸಾಯಿಬಾಬಾ ಅವರ ಅಭಯಹಸ್ತ: ಯಾರು ನನ್ನನ್ನು ಸಂಪೂರ್ಣವಾಗಿ ನಂಬುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ನೀನು ಸಮುದ್ರದ ಆಳದಲ್ಲಿದ್ದರೂ ನಿನ್ನನ್ನು ರಕ್ಷಿಸಲು ನಾನು ಬರುತ್ತೇನೆ. ನನ್ನ ಸಮಾಧಿಯಿಂದಲೂ ನಾನು ಮಾತನಾಡುತ್ತೇನೆ. ನನ್ನ ಮಣ್ಣು ಕೂಡ ನಿನ್ನ ಕಷ್ಟಗಳಿಗೆ ಸ್ಪಂದಿಸುತ್ತದೆ. ನನ್ನ ಭಕ್ತರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವ ಆ ಒಂದು ಆಸೆ, ಬಹಳ ದಿನಗಳಿಂದ ನೆರವೇರದೆ ಬಾಕಿ ಇರುವ ಆ ಒಂದು ಕನಸು, ಇವತ್ತಿನಿಂದ ಅದಕ್ಕೆ ಕಾಲ ಕೂಡಿ ಬರಲಿದೆ. ಬಾಬಾ ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ. ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಮೊಗದಲ್ಲಿ ನಗು ತರಲು ಅವರು ಸಜ್ಜಾಗಿದ್ದಾರೆ. ಪ್ರಿಯ ಸಾಯಿ ಭಕ್ತರೇ, ಈ ಸುದೀರ್ಘ ಸಂದೇಶ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇಷ್ಟು ಹೊತ್ತು ನೀವು ಈ ಮಾತುಗಳನ್ನು ಕೇಳಿದ್ದೀರಿ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಭರವಸೆ, ಹೊಸ ಧೈರ್ಯ ಮೂಡಿದೆ ಎಂದು ನಾನು ನಂಬುತ್ತೇನೆ. ಇವತ್ತಿನ ಈ ದಿನ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ಇಂದಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟುಬಿಡಿ. ನನ್ನ ಜೊತೆ ಬಾಬಾ ಇದ್ದಾರೆ, ನನಗೆ ಒಳ್ಳೆಯದೇ ಆಗುತ್ತದೆ ಎಂದು ಧನಾತ್ಮಕವಾಗಿ ಯೋಚಿಸಿ. ಬಾಬಾ ಅವರ ಅಂತಿಮ ಆಶೀರ್ವಾದ: ಮಗುವೆ, ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ. ನಿನ್ನ ಕಷ್ಟಗಳ ದಿನಗಳು ಮುಗಿದಿವೆ. ಧೈರ್ಯವಾಗಿ ಮುನ್ನಡೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಇರುತ್ತದೆ. ಒಮ್ಮೆ ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಸ್ಮರಿಸು. ಭಕ್ತರೇ, ಬನ್ನಿ ನಾವೆಲ್ಲರೂ ಒಟ್ಟಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವ ಮೂಲಕ ಬಾಬಾ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ಯಾರಿಗಾದರೂ ಕಷ್ಟದಲ್ಲಿದ್ದಾಗ ಈ ಸಂದೇಶ ತಲುಪಿದರೆ ಅವರಿಗೆ ಒಂದು ಹೊಸ ಜೀವನ ಸಿಗಬಹುದು. ಅದು ಕೂಡ ನೀವು ಬಾಬಾ ಅವರಿಗೆ ಮಾಡುವ ಸೇವೆಯೇ ಆಗಿರುತ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸಾಯಿಬಾಬಾ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ನೀಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ. ಸಾಯಿರಾಮ್.